ಹೋಗೋದಿಲ್ಲ ಕಾಡಿಗೆ ಮಾನವ ಜನ್ಮದ ಪುಣ್ಯ ಮಾಡಿ ಕಟ್ಟಗೊಪ್ಪದರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಕಟ್ಟಿದ ಮಾತ ಕಟ್ಟಿದ ಮಾತೆ ಹೋಗೋದಿಲ್ಲ ಕಡೆಗೆ ಜನ್ಮ ಪುಣ್ಯ ಮಾಡಿ ಕಟ್ಟರು ಪರರಿಗೆ ಗುರುವಿನ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ಶಂಕರ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ಅಂಜಿನ ಮಾತ ಕಟ್ಟಿದ ಬುತ್ತಿ ಹೋಗುವುದಿಲ್ಲ ಕಡೆಗೆ ಮಾನವ ಜನ್ಮದ ಪುಣ್ಯ ಮಾಡಿ ಕಟ್ಟಗೊಪ್ಪದರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಕಟ್ಟಿದ ಮಾತ ಕಟ್ಟಿದ ಮಾತೆ ಹೋಗದೆಲ್ಲ ಕಡೆಗೆ ಮಾನವ ಜನ್ಮ ಪುಣ್ಯ ಮಾಡಿ ಕಟ್ಟರು ಪರರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ರಾಜರೆಲ್ಲ ಕುಂತರು ಮೂಲಿಗೆ ಕೂಲಿ ಮಾಡರು ಕುದುರೆಯರಿ ಹತ್ಯರು ಗಾದಿಗೆ ಧರ್ಮದ ನ್ಯಾಯಿ ಮುಳಗಿ ಹೋಯ್ತು ಏಳು ಜಾರಿಗೆ ಸತ್ಯದ ನ್ಯಾಯಿ ಮುಳಗಿ ಹೋಯ್ತು ಏಳು ಜಾರಿಗೆ ಕಟ್ಟಿದ ಮಾತ ಕಟ್ಟಿದ ಮಾತೆ ಹೋಗೋದಿಲ್ಲ ಕಡೆಗೆ ಮಾನವ ಜನ್ಮ ಪುಣ್ಯ ಮಾಡಿ ಕಟ್ಟರು ಪರರಿಗೆ ಗುರುವಿನ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ರಾಮ ಲಕ್ಷ್ಮಣ ವನವಾಸ ಹೋದ್ರು ಕೈತನ ಮಾತಿಗೆ ಗುಡ್ಡಗವರು ತಿರುಗತ್ತಿದ್ರು ಬಿಲ್ಲು ಬಣ್ಯಗಲಿಗೆ ಧರಣಿ ಕೇಸುನ ಶಾಪ ಕಗಲಿಲು ತಂದೆ ಮಣ್ಣಿಗೆ ಧರಣಿ ಕೇಸುನ
ಅಲ್ಲದಾನ ಹಂಗಾಗಿ ಕಾಡ್ಯಾನು ಪಂಚ ಪಾಂಡವರಿಗೆ ಶಕುನಿ ಮಾತಾ ಕೇಳಿ ಕೇಳಿ ಪಾದ ಹಾಳಾಗಿ ಶಕುನಿ ಮಾತಾ ಕೇಳಿ ಕೇಳಿ ಪಾದ ಹಾಳಾಗಿ ಕಟ್ಟಿದ ಮಾತಾ ಕಟ್ಟಿದ ಮಾತೆ ಹೋಗುವ ಕಡೆಗೆ ಪುಣ್ಯ ಮಾಡಿ ಕಲ್ವರು ಬದಲಿಗೆ ಪಾದ ಹಿಡದ ಹೋದ ಮುಕ್ತಿ ಬಾಗಿಲಿಗೆ ಪಾದ ಹಿಡದ ಹೋದ ಮುಕ್ತಿ ಬಾಗಿಲಿಗೆ ಒತ್ತಿ ಕಟ್ಟಿನಾಗ ಶತದು ಹಣೆ ಬೇಡ ನೋಡ್ತೇನೆ ನಾಳೆಗೆ ಬಂದು ಬಸ್ತಿದ ಬದನಿ ಆಗುವುದು ಮುಂದಿನ ಪಾಳಿಗೆ ಎಂತ ದೈವೆಲ್ಲ ಕುಂತ ಕೇಳರಿ ನೀವು ಗಚ್ಚಾಗಿ ಎಂತ ದೈವೆಲ್ಲ ಕುಂತ ಕೇಳರಿ ನೀವು ಗಚ್ಚಾಗಿ ಕಟ್ಟಿದ ಬಾತೆ ಹೋಗಲಿಲ್ಲ ಕಡೆಗೆ ಪುಣ್ಯ ಮಾಡಿ ಕಲ್ವರು ಬದಲಿಗೆ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ಪಾದ ಹಿಡದ ಹೋಗ ಮುಕ್ತಿ ಬಾಗಿಲಿಗೆ ಹಾವೆಂದರೆ ಸೈತವೇನೋ ಪಡೆದರ ಹುಟ್ಟಿಗೆ ಸಭಾ ಪಂಡಿತರಲ್ಲಿ ಸಭೆ ಪ್ರಾರ್ಥನೆ. ಇಂದಿನ ದಿವಸ ಒಳ್ಳೆ ಅನುಭವದ ವಿಷಯಗಳನ್ನು ಇಲ್ಲಿ ಪ್ರತಿಪಾದನೆ ನಡೆದದೆ. ಹೌದು ತಮಗೆ ಚಿಂತನೆಗೆ ಬೇಕಾದ ವಿಷಯ ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಹೌದು ನಮಗ ಭಕ್ತಿ ಪಾಲ ಮತ್ತು ಜ್ಞಾನದ ಪಾಲಿಟ್ಟ ಬಳಕ ನಮಗ ಜ್ಞಾನದ ಪಾಲ ಮತ್ತು ನಮ್ಮ ಸಹಕಲಾವಿದರಿಗೆ ಭಕ್ತಿಯ ಪಾಲ ಬತ್ತು. ನಮಗ ಭಕ್ತಿ ಬರೀ ಇರ್ಲಿ ಅಂತ ಹೇಳಿ ಅವ್ರ ಬಳಕ ಅವರಿಗೆ ಬಿಟ್ಟದ ನಮಗ ಜ್ಞಾನ ಹಿಂಗಾದಂತ ನಾವು ಹೇಳಿದ ಬಳಕ ಭಕ್ತಿ ಹೆಂಗದಂತ ಹೇಳಿ ಅದರ ಒಂದು ಉದಾಹರಣೆ ಹೇಳಿದೆವು ನಾವು. ಉದಾಹರಣೆ ಅಟ್ಟೆ ಅಲ್ರಿ ಮಹಾರಾಜರ ಒಂದ್ 2-3 ಮಾತು ಹೇಳಿದ್ರಿ ನೀವು. ಭಕ್ತಿ ಅಂದ್ರೆ ಹೆಂಗದ? ಭಕ್ತಿ ಒಳಗ ಮೋಸದ, ಹಾ ಭಕ್ತಿ ಒಳಗ ಭೇದದ, ಭಕ್ತಿ ಒಳಗ ಸ್ವಾರ್ಥದ. ನಾವು ಭಕ್ತಿ ಸುಮಾರ ಅಂದ್ರೆ ಮಹಾರಾಜರ ಇದೊಂದು ನೀವು ಕಲಿಮೆ ಮಾಡಿದ್ವಿ. ನಡುವು ಬಂದ್ ಕಲಿಮೆ ಐತ್ ನೋಡಿದೊಂದು. ಭಕ್ತಿ ಭೇದದ, ಭಕ್ತಿಯಲ್ಲಿ ಸ್ವಾರ್ಥಕ್ಕದ. ಹೌದು ಅಂದ ಬಳಕ ನೀವು ಸುಮಾರು ಅದಂದ್ರಿ ಅಂತಂದ್ರಿ ನೀವು. ಈಗ ನೀವು ಭಕ್ತಿ ಪಾಲನ್ನು ಹಿಡ್ಕೊಂಡು ಒಂದು 2 ತಾಸು ಮಾತಾಡಿರಿ. ಮಾತಾಡ್ಲಿಲ್ಲ, ಚಲನ ಮಾಡ್ಯಾರ, ಕೆಟ್ಟಾರ ಮಾಡ್ಯಾರ. 2 ತಾಸು ಮಾತಾಡದ ಬಳಕ ಭಕ್ತಿಯನ್ನ ಇದಕ್ಕೆ ಮಹಾತ್ಮರು ಹೇಳ್ತಾರೆ ಏನತ್ತ? ಮೊದಲ ಹಿಡುಕಿಂತ ಮೊದಲ ಅದರ ಯಕ್ಷಣ ಗೊತ್ತಾಗಬೇಕು. ಏನೋ ಆ ಶಬ್ದದ ಅರ್ಥ ಗೊತ್ತಾಗ್ಬೇಕು. ಶಬ್ದದ ಅರ್ಥ ಗೊತ್ತಾಗಬೇಕು. ಭಕ್ತಿ ಅಂದ್ರೆ ಏನು, ಭಕ್ತಿ ಅಂದ್ರೆ ಅದು ಹೆಂಗಿರ್ತದ, ಭಕ್ತಿ ಎದಕ್ಕತ್ತಾರ ಅನ್ನೋದು ಗೊತ್ತಿಲ್ಲತ್ರಿ. ಜ್ಞಾನ ಅಂದ್ರೆ ಅದು ಏನು, ಜ್ಞಾನ ಅಂದ್ರೆ ಎದಕ್ಕತ್ತಾರ, ಭಕ್ತಿ ಎದಕ್ಕತ್ತಾರ ಅನ್ನೋದು ಗೊತ್ತಿಲ್ಲತ್ರಿ. ನಿನಗ್ ಗೊತ್ತಿತ್ತ ಹೇಳು. ನಾವೊಂದ್ 2-3-4 ಹೇಳ್ತೀನಿ, ಒಂದೇ ಅಲ್ಲ. ಹೇಳಲ್ಲ. ಭಕ್ತಿ ಎದಕ್ಕತ್ತಾರ ಕೇಳ್ರಿ. ಹಾ ಮುಂಜಾನೆ ಎದ್ದು ಕೂಡ್ಲೆ ಝಳಕ ಮಾಡಿ ಜಗಲಿ ಮುಂದೆ ಕೂತು ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಹಿಂಗ ಸದಾ ಕಾಲ ಪರಮಾತ್ಮನ ನಾಮ ಜಪಿಸ್ತದ ನೋಡ್ರಿ, ಇದಕ್ಕೆ ಭಕ್ತಿ ಅತ್ತಾರ. ಇದಕ್ಕ ಭಕ್ತಿ ಅತ್ತಾರ. ಇದೊಂದು ಮುಗಿತಾರ. ಹೇಳ್ರಿ ನಿಮ್ದು ಏನದ? ನಾ ಮೊನ್ನೆ ಪಂಡ್ರಾಪುರದಂದು ಹೋಗಿ ಒಂದು ಘಡಿಯಾಳ ತಂದಿದ. ಗಡಿಯಾಳ ಗಾಡಿಗೆ ಸಿಗಿಸೋದು. ಅದ್ರಾಗ ಇನ್ನೊಬ್ರ ಏನ್ ಫೋಟೋ ಅವ್ಯಾಡು ಇರ್ಲಿಲ್ಲ, ಏನಾಯ್ತಿದ್ರ ಅದಕ್ಕ ವಾಯರ್ ಸಟ್ ಅದ. ಅದಕ್ಕ ನಾ ಅದಕ್ಕ ಅಲ್ಲಿ ಸೂಚಿಗೆ ಹಾಕಿ ಬಟನ್ ಹೊಡೆದಂದ್ರ ಬರಾಬರಿ 1 ವರ್ಷ ಆಯ್ತು.
ಓಂ ನಮ ಶಿವ ಓಂ ನಮ ಶಿವ ಅಂತೇಳಿ ಆ ಗಡಿಯಾಳ ಅಂತದ ಅದು. ಅದಕ್ಕೇನು ಮುಕ್ತಿ ಆಗ್ಯದ ಅಂತೀರಿ? ನೀ ಹೇಳು, ನನಗ್ ಗೊತ್ತು. ನೀನೇ ಅಂದ್ರೆ ಓಂ ನಮ ಶಿವ ಅಂದ್ರೆ ಮೋಕ್ಷ ಆಗ್ತದ, ಇದು ಭಕ್ತಿ ಅಲ್ಲ. ಭಕ್ತಿ ಆಗ್ತದ ನೀ ಅಂದಿ. ಒಂದು ಗಡಿಯಾಳ ಬರಾಬರಿ 3 ವರ್ಷ ಆಯ್ತು ಓಂ ನಮ ಶಿವ ಆಗ್ತದ ನಮ್ಮ ಮನ್ಯಾಗ. ಅದು ಬಿಡ್ರಿ ಮಾರಾದ್ರ, ಎಲ್ಲಿದ್ದಾರೆ ಗಾಡಿಗೆ ದಿನ. ಅದು ಬಿಡ್ರಿ. ನಾ ಒಂದ್ ಹೇಳ್ತ ಕೇಳ್ರಿ. ಹೇಳಲ್ಲ. ಪರಮಾತ್ಮನ ನಾಮಸ್ಮರಣೆ ಕಾಲ ಗಿಡದಾಗ ಕಾಲ ಮ್ಯಾಲ ಚಂಡ ತೆಳಗ ಎಷ್ಟೋ ವರ್ಷ ಘೋರಾರಣ್ಯದೊಳಗ ಭಕ್ತಿ ಮಾಡ್ಲತ್ತಾರ ಋಷಿ ಮುನಿಗಳು. ಹಿಂಗ್ ಜೋತ್ ಬಿದ್ದಾರ ಕಾಲ ಮ್ಯಾಲ ಚಂಡ ತೆಳಗ ಜ್ಯೋತಿ ಬಿದ್ದು ಧ್ಯಾನ ಮಾಡ್ತಾರ. ಇದು ಭಕ್ತಿ. ಯಾಕ್ರಿ ಗೌಡ್ರ? ಇವು ಕಣಕಪ್ಪಲಿ ಎಂದು ಹುಟ್ಟ್ಯಾವ ಅಂತ ಕಾಲ್ ತೆಳಗ್ ಮಾಡಿ ಜೋತ್ ಬಿದ್ದವ್ರು. ಕಣಕಪ್ಪಲಿ ಚಂಡ ತೆಳಗ್ ಮಾಡಿ ತೆಳಗ್ ಮಾಡಿ 10 ವರ್ಷ ಆಯ್ತು ಜೋತೆ ಬಿದ್ದವು. ಅವಕ್ ಮುಕ್ತಿ ಆಗ್ಯದ. ಅದನ್ನು ಭಕ್ತಿ ಅಲ್ಲಿ. ನೀನೇ ಹೇಳು. ಅದು ಬಿಡ್ರಿ. ಇನ್ನು ಶುಚಿರ್ಭೂತವಾಗಿ ಅಗ್ನಿ ತೊಯ್ದು ಮಡಿಯಿಂದ ನೀರಾಗ ಕೂತು ಕೆಲವೊಬ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಚಾಲೋದಾಗ್ರಿ ಗೌಡ್ರ. ಸದಾ ಕಾಲ ನೀರಿನೊಳಗೆ. ಅದಕ್ಕೂ ಭಕ್ತಿನೇ ಅಂತಾರ. ಮತ್ತ ಈ ಹೊಳ್ಯಾಗ ಮೇಣ ಮಸಳಿ ಕಪ್ಪು ಎಂದು ಹುಟ್ಟದ ಸಮುದ್ರ ಅಂದಿನ ಹಿಡ್ಕೊಂಡವ್ರ. ಅವಕ್ಕೂ ಮೋಕ್ಷ ಆಗ್ಯವೆ. ಪಡ್ಕಂತೀನಿ ಹಿಡಿತಿದ್ರು. ಯಾನ್ ಹೇಳಿದ್ರು ಭಕ್ತಿನೇ ಅಲ್ಲ ಅಂದ್ರೆ ಭಕ್ತಿಯರಿ ಅದಕ್ಕತ್ತಾರ ಇಂದ. ನೋಡಪ್ಪ, ಮೊದಲ ಅದು ಅಭ್ಯಾಸ ಮಾಡ್ಬೇಕು. ಇದು ನಿನಗೊಂದು ಮಾತು ಹೇಳ್ತಾ, ಹೆಣ್ಣು ಹುಡುಗರು ನೋಡ್ಲಕ್ಕ ಒಂದು 4-5 ಹುಡುಗರು ಹಾದುವತ್ತ. ಹೆಣ್ಣು ನೋಡ್ಲಕ್ಕ 4-5 ಹುಡುಗರು. ಮತ್ ಒಬ್ಬ ಆಗವ ಅವ್ನು ಕೂಡ ಒಂದು 5-8 ಮಂದಿ ಬೇಡ. ನಾ ಅಂದ 4-5 ಮಂದಿ ಆಗವ್ರಿ ಹೋದ್ರೆ ನಮ್ದು. ನೀ ಅವ್ರಕ್ಕಿಂತ ಶಾಣೆ. ನೀ ಮತ್ತ ಒಬ್ಬ ಆಗಿರ್ತಾನ, ಅವ್ರು ಕೂಡ 10-20 ಹುಡುಗರು ಹೋಗ್ತಾವ ದೋಸ್ತರು. ಹೋಲಿ ಅಲ್ಲ ಆದ್ರು ಯಾರು ತಿದ್ದಿದ್ಲ ಮನ್ಯಾಗ. ಹಿರಿಯರಿಗೆ ಹೋಗ್ಬಿಡಂಗ ಅಂತ ಮಕ್ಕಳರೀಗ ಹೆಂಗ ಅವಾಗ ಕಳ್ಸಿದ್ರು ನೋಡಿ ಬರ್ಯಪ್ಪ ಅಂತ ಹೇಳಿ. ಹೌದು. 4-5 ಮಂದಿ ಹೋದ್ರು. ಆ ಹುಡುಗಿ ಮನೆಯನ್ನ ಅವ್ರ ಮನಿ ಮ್ಯಾಗ ಹುಡುಗಿ ತಂದು ಕುಂಡ್ರಸಿದ್ರು. ಹುಡುಗಿ ಅಲ್ಲಿ ಕೂತ ಇವನಿಗೆ ಒಂದು ಕುರ್ಚಿ ಹಾಕಿ ಅವ್ನು ಆಕಿನ ಮುಂದೆ ಕುಂಡ್ರಸಿದ್ರು. ಇದ್ರ ಆಯ್ತು. ಅವ್ರ ಮನೆಯವ್ರು ಅಂದ್ರು, ಹುಡುಗಿ ಮನೆಯವ್ರು, ಯಾರು ಮಾತಾಡ್ಸವ್ರು ಇದನ್ನ ಈಕಿಗೆ ಮಾತಾಡ್ಸಿ. ಯಾಕೆ ಮಾತಾಡಿಸ್ತಾರ ಗೊತ್ತದಿಲ್ಲ ನಿಮ್ಗ? ಹುಡುಗಿ ಮೂಕದ ಏನ್ ಎಬಡದ ಕರೆಕ್ಟ್ ಮಾತಾಡ್ತದೋ ಇಲ್ಲೋ ಚೆಕಪ್ ಇರ್ತದ. ಅದೇ ಮಾತಾಡ್ಸಲ್ಲ. ಮಾತಾಡ್ಸಲ್ಲ. ನೀ ಮಾತಾಡ್ಸ ನಾ ಮಾತಾಡ್ಸ, ನೀ ಮಾತಾಡ್ಸ ನಾ ಮಾತಾಡ್ಸಲ್ಲ. ಹುಡುಗರು ಮಾತಾಡಟ್ಟು ನಡೀತು. ಅವಾಗ ಹುಡುಗ ಏನಂತ, ಆಗ ನೀ ನಾಯಕ ಮಾತಾಡ್ಸ, ನೀನೇ ಮಾತಾಡ್ಸಂದತ್ತವ. ಖರೇ ಬರಲ್ಲ. ಆಗವ ನೀ ನಾಯಕ ಮಾತಾಡಿಸಿ ನೀನೇ ಮಾತಾಡ್ಸಂದತ್ತ. ಇದು ಯಾರು ಮಾತಾಡ್ಸ್ಬೇಕು? ಎಲ್ಲಾರು ಕೂಡ ಅವ್ನಿಗೆ ಹೇಳಿದ್ರೆ ನೀನೇ ಮಾತಾಡ್ಸದ್ ಗಂಡಗ. ನೀವು ಅಗ್ದಿ ತೋಳ್ಗಿಳಿ ಏರ್ಸಿ ಗೊತ್ತ. ಮುಂದೆ ಏನ್ಬೇಕವ? ತಂಗಿ ನೀವು ಅಕ್ಕಂಗಿ ಯಾರು ಎಷ್ಟು ಮಂದಿ ಅಂದೇವ? ತಂಗಿ ನೀವು ಅಕ್ಕಂಗಿ ಯಾರು ಎಷ್ಟು ಮಂದಿನ ಅಕ್ಕಿ ಇಬ್ಬರು. ಹುಡುಗಿಗೆ ಮಾತು ಬರ್ತಾವ ಅಂದಂಗಾಯ್ತು. ಮತ್ತೊಂದು ಕೇಳದತ್ತ, ಏನತ್ತ? ತಂಗಿ ನಿನಗ ಅಣ್ಣತಮ್ಮರಿ ಎಷ್ಟು ಮಂದಿ ಅಂತ ಕೇಳ. ತಂಗಿ ಆಕಿ ಬಹಳ ಶಾನೆ ಹೇಳಿದಳಕಿ. ನಮ್ಮ ಅಣ್ಣತಮ್ಮರು 3 ಮಂದಿ ಯಾರಿ, ನಿನಗೊಬ್ಬನಿಗೆ ಹಿಡ್ಕೊಂಡು 4 ಸುದ್ದ ಐತಂದ್ರ ಆಕಿ. ಮಾಡ್ರಿ ಲಗ್ನ ಹೆಂಗ್ ಮಾಡ್ತೀರಿ? ಇಲ್ಲ ಮಾತಾಡೋದು ಕಲಿಬೇಕು. ಮಾತೇ ಬರ್ಲತ್ತೀರಿ ನಾ? ನೀವು ಮಾತಾಡ್ದಂಗ ಇವು. ಮತ್ತೆ ಮಾತಾಡ್ದಂಗ ಅಂದ್ರೆ 2 ತಾಸು ಮಾತಾಡಿದೀವಿ, 18 ಮಾತಾಡ್ತೀರಿ. ನೋಡಪ್ಪ, ಯಾವಾಗಾದ್ರೂ ಏನು ಮಾತಾಡ್ಬೇಕು, ಹೆಂಗ ಇರ್ಬೇಕು ಅನ್ನೋದು ಮೊದಲ ಮನುಷ್ಯನಲ್ಲಿ ಅರ್ಥ ಇರ್ಬೇಕು. ಹೌದು. ಅಂದಾಕ್ರಿ ಎಲ್ಲಾಕರದೊಳಗೆ ಈ ಸಲಕ ಬರ್ತದೆ. ಜ್ಞಾನ ಅಂದರೆ ಏನು, ಭಕ್ತಿ ಅಂದರೇನು. ಈಗ ಇಲ್ಲಿ ಅಂಕಲ್ಯಾವ ತಾಯಿಗೆ ಭಕ್ತಿ ಮಾಡ್ತೇವ ನಾವು. ಹೌದಲ್ಲ? ಹೌದು. ನನ್ನ ಹೊಲದಾಗ 4 ಇಂಚ್ ನೀರು ಬೀಳಿ ನಿನಗೊಂದು ನೋಟಿನ ಹಾರ ಮಾಡಿ ಹಾಕ್ತೀನಿ. ನಾ ಎಟ್ಟರದು 25,000. ಹೌದು ಹೌದು. ನೀರು ಹೊಲ ಮಂಗಳವಾರ ಶುಕ್ರವಾರ ಬಂದ್ ಕೇಸಿಂದ ಆಕಿಗೆ ನಮಸ್ಕಾರ ಮಾಡುದು, ಹೋಗುದು, ಉಪವಾಸ ಹಿಡುದು. ಒಂದೊಂದಿನ ಉಪವಾಸ ಇರುದು. ನಿನಗೆ 25,000 ನೋಟಿನ ಹಾರ. ಉಪವಾಸ ಹೆಂಗ್ ಹಿಡುದು ಗೊತ್ತದಿಲ್ಲ ನಿಮ್ಗ? ರೊಟ್ಟಿ ಚಪಾತಿ ಅಂತದ್ ಇಂತದ್ ಹೆಂಗ್ ತಿನ್ನುದಿಲ್ಲ ಅಂದ. ಉಪವಾಸದ ನಂದ ಅನ್ನೋದು ಇರ್ಲಿ. ಅವಾಗ ಅಕ್ಕಿ ಇವನ್ ಹೊಲದಾಗ 4 ಇಂಚ್ ನೀರು ಕೊಟ್ಲು. ಇವ ಹೋಗಿ 25,000 ರೂಪಾಯಿ ನೋಟಿನ ಹಾರ ಹಾಕದ. ಹೌದು. ಇದು ಏನಾಯ್ತತ್ತೀರಿ ನೀವು? ಕಡ ಆಯ್ತಲ್ಲ. ಅಕ್ಕಿ ಒಂದು ಕೊಟ್ಟಳ ಅದ್ರದ್ದು ಇವ ಒಂದು ಕೊಟ್ಟ. ಭಕ್ತಿ ಮಾಡಿದಿ, ನೀ ದುಡ್ದಿದಿ, ನಿನ್ನ ಫಲ ಅಕ್ಕಿ ನೀರು ಕೊಟ್ಟಳ ಹೊಲ್ದಾಗ. ಮತ್ತೆ ನಿಂದು ಭಿಡಿಯ ಹೆಂಗ್ ಉಳಿತೆ ಅಂದ್ರೆ ಅಲ್ಲಿ ಎಲ್ಲ ಮುಗಿತಲ್ಲ. ಅಲ್ಲಿ ನಿಮ್ಮಲ್ಲಿ ನಾವು ಕೆಲಸಕ್ಕೆ ಬಂದಿದ್ದೇವೆ. ಇಲ್ಲಿ ಹನುಮಂತ ಪೂಜಾರಿ ಹೇಳ್ಯಾರ ನಮಗ. ಹೇಳ್ಯಾರ. ಮುಗ್ಯಾಣ ರೊಕ್ಕ ಕೊಡ್ತಾರ. 15 ಕೊಡ್ತಾರ. ಇಲ್ಲಿ ಈ ಸಲ ಏಟರ್ ಕೂಡ್ಲು ಹಂಗ್ಯಾ ಕೊಡ್ಕೊಳತ್ತಿದ್ದ ಮರಿ ರೊಕ್ಕ ಕೊಡ್ತಾರ. ಹೌದು. ನಾವು ದುಡಿದಿದ್ದೇವು, ನಮಗ್ ಕೊಟ್ಟಾರ.
ನಿಮ್ಮದು ನಮ್ಮದು ಏನು ಬಿಡ ಉಳಿತೀರಿ? ನಾನು ಉಳಿಲಿಲ್ಲ. ಭಕ್ತಿ ಉಳಿತೋ ಏನು ಸಂಬಂಧ ಉಳಿತೋ? ಇಲ್ಲ, ಇವತ್ತಿನ ವ್ಯವಹಾರ ಮುಗಿತಿದ್ದು. ಅಲ್ಲ, ದುಡ್ದು ನಾವು ಒಯ್ದು ಬಿಟ್ಟು ಅಂದ್ರೆ ಅದಕ್ಕೆ ಭಕ್ತಿ ಯಾರ ಅದಕ್ಕೆ ಬಿಡಿಯಾರಿ ಹಂಗತ್ತಾರ? ಇಲ್ಲ ಇಲ್ಲ ಇಲ್ಲ, ನೀವು ಭಕ್ತಿ ಮಾಡಿ ದುಡಿದ್ರಿ ಅಂದ್ರೆ ಅದ್ರ ಫಲ ನೀವು ತಗೊಂಡ್ರಿ ಅಂದ್ರೆ ಕಡಕ ಕಡ ಮುಟ್ಟು ಭಕ್ತಿ ಆ ದೇವ್ರ ಮ್ಯಾಗ ವಜ್ಜಿನಿಂದ ಏನಾಯ್ತು? ಅದು ಬೇಕಲ್ಲ. ಯಾವ ವಜ್ಜಿ ಮಾಡಿ ಯಾವ ಬ್ಯಾಡ ಅಂದ ಅಟ್ಟೆ ದಿಷ್ಟ ಅಂತ ಹೇಳ್ಬೇಕು. ಹೇಳ್ಯಾರ, ನಿಮಗೆ ತಿಳಿದಿಲ್ಲ ಅಂದ್ರೆ ಯಾರ್ಯಾನು ಮಾಡ್ಬೇಕು? ಒಂದ್ ಅರ್ಧ ತಾಸ್ತಾನ ತಿಳಿಸಿ ಹೇಳಿದ್ರು. ಯಾರು ಹೇಳಿದ್ರು ಗೊತ್ತದೇನು? ಏನು? ಯಾರು ಜೇವ್ರು ಚನ್ನಬಸಪ್ಪ ಗೌಡ್ರದ್ದು ಕಟ್ಟಿ ಹೇಳಿದ್ರು ಗೊತ್ತದಿಲ್ಲ? ಹೇಳ್ಯಾರ. ಇದು ಯಾನ್ ಆ ಕಡೆ ನೀ ಭಾಳ ತಂದು ಹೇಳ್ಬೇಡ, ಅವ್ರು ನಮ್ಮ ಇದೇ ಭೂಮಿ ಮ್ಯಾಗಿನ ಅವ್ರು ಯಾರ ನಮಗ ನಿನಗಿಂತ ಬಹಳ ಸನಿಯಾರ, ನಮಗೆಲ್ಲ ಅದು ಗೊತ್ತದ. ಗೊತ್ತಿದ್ದವ್ರಿ ಹೇಳ್ರಿ ಇದಕ್ಕಿದ್ದಂಗ. ಭಕ್ತಿ ಫಲ ನಿನಗೆ ಏನದ ಅಂದ ಬಳಕ ನಿಮಗೆ ಅರ್ಥ ಆಗ್ಯದಿಲ್ಲ ಯಾರಿಗೂ. ನೀವು ಹೆಂಗ್ ಹಾಡಿದ್ರಿ ಯಾರಿಗೂ ಮಾಡು. ಯಾಕೆ ಹಾನಿಗೆದತ್ತೀರಿ? ಭಕ್ತಿ ಮಾಡಿ ಆ ಶಕ್ತಿ ನಿನ್ನಲ್ಲಿ ಬತ್ತತ್ತ ತಿಳ್ಕೊ. ಭಕ್ತಿ ಮಾಳಪ್ಪನಲ್ಲಿ ಮಾಡಿ ನಾ ಮೋಕ್ಷದಲ್ಲಿ ನಾ ಭಕ್ತಿ ಮಾಡಿದೆ. ನಾ ಭಕ್ತಿ ಮಾಡ್ಲತ್ತಿದಂದ್ರ ನನಗ ಅವನ ಶಕ್ತಿ ನನ್ನಲ್ಲಿ ಬರಬೇಕು. ನನ್ನ ಬಾಯಿಗೆ ಯಾರ ಕೇಳಿದ್ರಂದ್ರ ಆ ಶಕ್ತಿ ನಾ ನಿನಗೆ ಹೇಳಂಗ ನನ್ನಲ್ಲಿ ಬಂದಿರ್ಬೇಕದು. ಬಂದಿರ್ಬೇಕಲ್ಲ ಮತ್ತ. ಹೌದಿಲ್ರಿ? ಅರ್ಥ ಆಗ್ಯದಿಲ್ಲ ನಿಮಗ? ನಾ ಮೋಕ್ಷಿನಲ್ಲಿ ದುಡಿದು ಗಳಿಸ್ಕಿ ಮಾಡ್ಕೊಂಡಿದ್ದ. ಹೌದಲ್ಲ? ನಿಮ್ಮಂತವ್ರು ಒಂದು ಎಮ್ಮೆ ಹಿಂಡಲಾಗ್ಯದ್ರಿ ಮಹಾರಾಜರ ಧಾರ ಕೊಡ್ರಿ ಅಂದ್ರೆ ನಾ ಧಾರ ಕೊಟ್ರೆ ನೀನು ಎಮ್ಮೆ ಹಿಂಡಬೇಕು. ಅಂದ್ರೆ ಅದ್ರ ಫಲ ನಿಮ್ ಬಲೆ ಅಂದ್ರೆ ನಾ ಭಕ್ತಿ ಮಾಡುದು ಫಲ ನನ್ನಲ್ಲಿ ಉಳಿದಾದ ಅಂತ ಹೇಳಿ ಅದ್ರ ಅರ್ಥ ಆಗ್ತದ, ಸಾಬೀತಾಗ್ತದ. ಏನೋ ಹೊಲ ಕೊಡ್ರಿ ಮನಿ ಕೊಡ್ರಿ ನನ್ನ ಮಗ ಹೇಳಿ ದಂಡಿಗೆ ಬಂದಿಟ್ಟೆಲ್ಲ ನಿನಗ ಭೂಮಿ ಬಿತ್ತುದು ಬೆಳಿಬೇಕು, ಏನು ಮಗ ಬೇಕು ಅಂದಕ್ರ ನನಗ ಮಗನ ಬ್ಯಾಡ್ರಿ ಭೂಮಿಲೇ ಬೆಳಿಲಿ ಅಂತ ಹೇಳಿ ಮತ್ತು ಬೇಡುದಿನ ಮುಂದೆ ಉಳಿದದಿಯಲ್ಲ. ಇಂದ ಬೇಡ್ಲತ್ತೇನವ ಕೊಟ್ಟಾನಲ್ಲ, ಕೊಟ್ಟಿಲ್ಲತ್ತಲ್ಲ, ಕೊಟ್ಟಾನ. ಬೇಡುದಿನ ತಪ್ಪೇ ಇಲ್ಲಲ್ಲ. ಇವನೇ ಬೇಡುದು ತಪ್ಪಿಲ್ಲ. ಇವನಲ್ಲಿ ಆ ತಾಕತ್ತು ಇನ್ನೊಬ್ರಿಗೆ ಕೊಡಂತದ. ಅದು ಏನಂತ ಹೇಳಿ ಬಂದುದು ಭಕ್ತಿ ಮಾಡ್ದವ. ಭಕ್ತಿ ಮಾಡ್ದವ ನನಗೆ ಏನಾರ ಅಂತದ್ ಕೊಡುವತ್ ಹೇಳಿ ಮತ್ತ ಭಕ್ತಿ ಮಾಡ್ದವ್ ದಿನ ಬೇಡುದೇ ಮುಗುದಿಲ್ಲ ಅಂದ್ರೆ ಮತ್ ಇವ ನಾವು ಹಿನ ಬೇಡುದೇ ಅಂದಾಕ್ರೆ ಭಕ್ತಿ ಹಂಗತ್ತಾರ. ಅವ ಕೊಡವ ಮಾಳಪ್ಪ ಬಿಡ್ರಿ, ಅವ ತ್ರಿಕಾಲ ಜ್ಞಾನಿ ಅನ್ನ ಯಾರಿಗೆ ಅನ್ಬೇಕು ಕೊಡ್ತಾನ. ಅವನಲ್ಲಿ ಅಂತ ಸಮರ್ಥ ಶಕ್ತಿ ಅದ. ವೀರಪ್ಪನಲ್ಲಿ ದುಡುದು ಅವ ಏನು ಕೊಡ್ಬೇಕಂದ್ರೆ ತಂದಾರ. ಅಮೋಘಿಸಿದ್ರು ತಂದಾರ ಮತ್ತೆ ಮಾಳಪ್ಪನು ತಂದ. ಆ ಗುರು ಶಿಷ್ಯರ ಸಂವಾದದೊಳಗೆ ಜ್ಞಾನದಲ್ಲ. ನಾವೀಗ ಗುಡ್ಡಕ್ಕೆ ಹೋಗ್ತೇವೆ, ನಮಗೆ ಅದೆಲ್ಲ ಕೊಡ್ತಾನ. ಅವ ಗುರುವಿನಲ್ಲಿ ಪಡ್ಕೊಂಡು ಬಂದಾನ ಭಕ್ತಿ ಮಾಡಿ, ಅದಕ್ಕೆ ಕೊಡ್ತಾನ. ಹಂಗ ನಾವು ಭಕ್ತಿ ಮಾಡಿ ನಾವು ಏನು ಪಡೆದಿದ್ದೆವು. ತುಕಾರಾಮ 42 ವರ್ಷ ದುಡುದು ಇವ ಏನೇನು ಮಾಡ್ಲತ್ತೇನೆ ಇದು ಹೇಳು. ತಿಳಿದಿಲ್ರಿ ಪೂರಾ? ಅಲ್ಲ, ಭೂಮಿ ಜೇವ್ರು ಚನ್ನಬಸಪ್ಪ ಗೌಡ್ರದು ಹೊಲ ನಾಟ್ತು, ಬೀಜ ಬಿಡ್ಲಾರೆ ನಾಟ್ತು ಅಲ್ಲಕ್ಕ. ಇವ್ರದಲ್ಲದು, ಇವ್ರ ದುಡುಕಿ ಫಲ ಕೊಟ್ಟವ್ರು ಯಾರು? ಮಾಳಪ್ಪ. ಆ ಮಾಳಪ್ಪ ಕೊಡ್ತಾನಂದ್ರೆ ನೀನು ಬಲೆ ಇಲ್ಲ ಅಂದಂಗ ಐತಲ್ಲ. ಅವ ಬಂದು ಕೊಟ್ಟು ಹೋಗ್ಯಾನ. ಅವ ಇದ್ರ ಹೇಳಿಲ್ಲ. ಎತ್ತಿನ ದಾವಣ್ಯಾಗ ಮಕ್ಕೊಂಡಾಕರ್ ಬಂದವ ಭಂಡಾರ ಹೊಡೆದು ಕಂಬಳಿ ಮೇಲೆ ಭಂಡಾರ ಹೊಡೆದು ಬೆತ್ತಿನ ತುಚ್ಚ ಹೇಳಿ ಹೋಗ್ಯಾನ. ಹೌದು. ನೀ ಏನು ನನ್ನಲ್ಲಿ ದುಡಿದಿವಿ, ನಿನ್ನ ಭೂಮಿ ನಾಡ್ತದ, ನಿನಗೆ ಫಲ ಇಲ್ಲ ಅಂತ ಹೇಳಿ ಹೋಗ್ಯಾನ. ಇದು ತಪ್ಪಿಲ್ಲ, ಕರೆಕ್ಟೇ. ಅವ ಕುಡುದೇ ತಗೊಂಡಿ ನೀ ಮಾಡುದು ನಿನ್ನಂತಿಲಿ ತಾಕತ್ ಅದು ಹೇಳು. ದುಡುಕಿ ಫಲ ಅವರು ನೀ ದುಡಿದಿದೆ, ಅವ್ರು ಕೊಟ್ರು, ಆಯ್ತಲ್ಲ ನಿಂದು. ಹೌದು. ನಿಮ್ಮಲ್ಲಿ ಏನು ಉಳಿತ ಹಂಗೆ ಮುಂದ ಅದು ಬೇಕಲ್ಲ. ಜ್ಞಾನ ತನನ ಏನಂದ್ರೆ ಜ್ಞಾನ ಬಹಳ ಸುಮಾರಾದ್ರಿ. ಜ್ಞಾನದ ಮಂದಿ ತಲೆ ಮೇಲೆ 4 ಕಲ್ಲು ಸಹಿತ ಇಟ್ಟಿರತ್ ನೋಡ್ರಿ. ಕಲ್ಲು ಇಟ್ಟಿಲ್ಲ, ಸಂಗೊಳ್ಳಿ ರಾಯಣ್ಣಗೆ ಹೊಡೆದ್ರು. ಸಾಯಣ ಸಾದ ಕಲ್ಲು ಇಟ್ಟಿಲ್ಲತ್ತ ಜ್ಞಾನದವ್ರ ತಲೆ ಮೇಲೆ ನೋಡ್ರಿ. ಕಲ್ಲಿಟ್ರೆ ದೇವ್ರ. ನಿಮಗೊಂದು ಹೇಳ್ತಾ, ನೀ ಏನು ಹೇಳ್ತಿ ನೋಡಿ, ಇಟ್ಟು ತಾನು ಹೇಳಿದ್ ನೋಡು. ಇವು ಎಲ್ಲ ಈ ಜ್ಞಾನ ಅಲ್ಲಿ, ಇದು ಆತ್ಮದ ಜ್ಞಾನ ಅಲ್ಲ ನೀ ಮಾತಾಡೋದು. ಈ ಜ್ಞಾನೇ ಬ್ಯಾರೆ, ಆತ್ಮದ ಜ್ಞಾನವೇ ಬ್ಯಾರೆ. ಜ್ಞಾನದವರು ಆನೆ ಕಾಲಾಗ ತುಳಿಸ್ಕೊಂಡ್ರತ್ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಜ್ಞಾನಿ ಎತ್ತೇವ, ಭಕ್ತವ ಸಂಗೊಳ್ಳಿ ರಾಯಣ್ಣ. ಜ್ಞಾನದವರು ಆನೆ ಕಾಲಾಗ ತುಳಿಸ್ಕೊಂಡ್ರ. ಎಲ್ಲವ್ರಿಗೆ ಅಟ್ಟೆ ತಿಳಿತದೆ. ಹೇಳ್ತಾರೆ, ಒಂದು ವಿಮಾನ ಮಾಡಿ ಹಾರಿಸ್ತಾನ, ಒಂದು ಯಂತ್ರ ಮಾಡಿ ಹಾರಿಸ್ತಾನ. ಮೊಬೈಲ್ ಇಲ್ಲಿ ಕೂತರ 10,000 ಇದ್ರ ಕಡೆ ಹೋಗ್ತದ, ಎಷ್ಟೋ ಕಿಲೋಮೀಟರ್ ಮ್ಯಾಗ ಹೋಗಿ ಮೊಬೈಲ್ ಮಾತಾಡ್ತಾರ. ಹೌದು, ಯಾಕ್ರಿ? ಅಂದ ಬಳಕ ಏನದ ಇದು ವಿಜ್ಞಾನಿಗಳು ಜ್ಞಾನ ಅಲ್ಲಿದು. ಆತ್ಮದ ಜ್ಞಾನ ಅಂದ್ರೆ ಹೆಂಗಿರ್ತದೆ? ಆತ್ಮ ಜ್ಞಾನಿಗಳು ಯಾರ್ಯಾರಪ್ಪ ಅಂದ್ರೆ
ಜಗಜ್ಯೋತಿ ಬಸವಣ್ಣವರು ಆತ್ಮಜ್ಞಾನಿ, ಜಗದ್ಗುರು ಸಿದ್ಧಾರೂಢರು. ಯಾಕತ್ ಕೇಳು, ಅವ್ರು ಇತಿಹಾಸ ಬರೆದಿಟ್ಟರ ಆತ್ಮದ ಜ್ಞಾನದ ವಚನ ಬರೆದಾರ. ಅವರು ಎಷ್ಟು ಎಲ್ಲಾ ಇತಿಹಾಸಗಳದಾವ ಆತ್ಮಜ್ಞಾನಿಗಳೇ ಬರೆದಿಟ್ಟಾರ. ಅಕ್ಕ ಮಹಾದೇವಿ ಜ್ಞಾನ ಬರೆದಿಟ್ಟಾಳೆ, ತುಕಾರಾಮ್ ಮಹಾರಾಜರು ಅಭಂಗ ಬರೆದಿದ್ದಾರೆ, ಸಿದ್ಧಾರೂಢರು ನಿಜಗುಣವರ ಕೈವಲ್ಯ ಜಗತ್ತಿನಲ್ಲಿ ಒಂಬತ್ತು ಪ್ಲಾಟೂಣಿಗೆ ಅಗಿಸಿ ಮೆರವಣಿಗೆ ತೆಗೆದಾರ. ಅದು ಅಲ್ಲೇ ಕಬೀರದಾಸರು ದೋಹ ಬರೆದಿಟ್ಟಾರ. ನೋಡಿ ಅಂತ ಹೂವಿನ ಹಾರ ಹಾಕಿದ್ರು. ಈ ಹೂವಿನ ಹಾರ ಅಲ್ಲಿದು ಇದು ಯಾನ ತಿಳಿದದ್ರಿ ಇಲ್ಲಿ ನಿಮಗ? ಇದು ಕುರ್ಕುರಿ ಚೀಟಿ, ಅದು ಕುರ್ಕುರಿ. ಬಾಳ ಕಿರಿಕಿರಿ ಮಾಡ್ಬೇಡ್ರಿ, ತಿಂದು ಗಪ್ಪ ಕೊಡ್ರಿ ಅಂದಂಗ. ಆತ್ಮದ ಜ್ಞಾನಿಗಳಿಗೆ ಯಾರಿಗನ್ಬೇಕು? ಸಿದ್ಧಾರೂಢರಿಗೆ ಅನ್ಬೇಕು. ಸಿದ್ಧಾರೂಢರ ತಲೆ ಮ್ಯಾಗ 50 ತೊಲಿ ಬಂಗಾರಿ ಕಿರೀಟ ಇಟ್ರು. ತಲೆ ಮೇಲೆ 50 ತೊಲಿದು ಬಂಗಾರಿ ಕಿರೀಟ ಇಟ್ರು, ಮೆರವಣಿಗೆ ತೆಗೆದ್ರು. 10 ಸಾವಿರದ ಪುತ್ನಿ ಅರಿವಿ ಮೈ ಮ್ಯಾಗ ಹಾಕಿ ಅಡ್ಡ ಪಲ್ಲಕ್ಕಾಗ ಮೆರವಣಿಗೆ ತೆಗೆದ್ರ ಹುಬ್ಬಳ್ಳಿ ಒಳಗ. ಅವಾಗ ಜನ ಬಂದು ಮಾತಾಡಿಸ್ತಿತ್ತಂತ ಸಿದ್ಧಾರೂಢರಿಗೆ. ಯಾನತ್ತ? ಏನು ಪುಣ್ಯದವಿದ್ದು ಮಾರಾಯ, ನಿನ್ ತಲೆ ಮೇಲೆ ಬಂಗಾರ, ಎಂತ ಕಿರೀಟ, ಎಷ್ಟು ತೊಲಿದು, ಏನು ನಿನ್ನ ಮೈ ಮ್ಯಾಗ ಅರಿಬಿ ಅಂದ್ರತ್ತ. ಸಿದ್ಧಾರೂಢ ಒಂದು ಮಾತು ಹೇಳ್ದತ್ತವ್ರಿಗೆ. ನಕ್ಕತ್ತ, ಏನು ಹುಚ್ಚಿ ಆಗಿರೋ, ಮಣ್ಣಿನ ಮ್ಯಾಗ ಮಣ್ಣು ಇಟ್ಟಾರ, ಆ ಮಣ್ಣಿಗೆ ನೋಡಿ ಹಿಂಗ ಬೆರಗಾಗಿಲ್ಲ ನಂದತ್ತವ. ಅಂದ್ರ ಇವನಿಗತ್ತಾರ ಆತ್ಮದ ಜ್ಞಾನಿ. ಮಣ್ಣಿನ ಮ್ಯಾಗ ಮಣ್ಣು ಇಟ್ಟಾರ. ಮಣ್ಣಂದ್ರೆ ಯಾವುದು? ಶರೀರನು ಒಂದು ದಿನ ಮಣ್ಣಾಗ ಹೋಗ್ತದ. ಮಣ್ಣಂದೇ ಎತ್ತದ. ತಲೆ ಮ್ಯಾಗಿನ ಕಿರೀಟ್ನು ಇದು ಮಣ್ಣಂದದ. ಇದನ್ನು ಒಂದು ನಮೂನ, ಒಂದು ಥರದ ಮಣ್ಣು ಬಂಗಾರ ಮಾಡ್ಯಾರ. ಮಿಂಚು ಮಣ್ಣದ್ರಿ ಗೌಡ್ರ. ಇದನ್ನು ಒಂದು ಥರದ ಮಣ್ಣದ. ಶರೀರ ಮಣ್ಣದ.